ಹಾಯ್ ಎಲ್ಲರಿಗೂ ಇವತ್ತು ಬಂದೇವಿ ಚಿಕ್ಕಮ್ಮನ ಮನೆಗೆ. ಯಾಕಂತಂದ್ರೆ ಗಣೇಶ ಚತುರ್ಥಿ ಸ್ಪೆಷಲ್ ಹಬ್ಬ ಆಚರಿಸೋಣ ಅಂತೇಳಿ ಎಲ್ಲ ನಿನ್ನೆ ಡೆಕೋರೇಷನ್ ಮಾಡಿದ್ರು, ಆದರೂ ಸ್ವಲ್ಪ ಉಳಿಸ್ಕೊಂಡಿದ್ರು. ಪುಣ್ಯ ನೋಡಿದ್ರೆ ಪುಗ್ಗ ಒಬ್ಬಿ ಎಲ್ಲ ಕಟ್ಟಾತನ ಇರೋ ಒಂದಿಷ್ಟು ಪುಗ್ಗ ಒಂದೆರಡು ಮೂರು ಹೊಡೆದು ಹಾಕಿದ. ಈಗ ಗಣಪತಿ ತರಕ್ಕೆ ಹೊಂಟೀವಿ 3 ಜನ, ಮತ್ತೊಬ್ಬ ಆಟದ ಮನೆ ಊಟ. ದೆನ್ ಅಲ್ಲಿಗೂ ಹೊಟ್ಟಿದ್ವಿ, ಸ್ವಲ್ಪ ದೂರ ಇತ್ತು. ಇಲ್ಲಿ ಹೋದ್ವಿ ನೋಡ್ರಿ, ಒಳ್ಳೊಳ್ಳೆ ಕಲರ್ ಗಣೇಶಗಳದಾವು, ಮಸ್ತ್ ಅದಾವು. ಆಲ್ಮೋಸ್ಟ್ ನಾವು ಫಸ್ಟ್ ಬಂದ್ವಿ ಅನಿಸ್ತತಿ, ಯಾಕಂದ್ರೆ ಬೇಗ ಹೋಗಿದ್ವಿ. ಬೆಳಿಗ್ಗೆ ಹೋದರೆ ಚೆನ್ನಾಗಿರ್ತದೆ ಅಂತೇಳಿ ಜಾಗ ಮಾಡಿಕೊಂಡು 7:15 ಹೋಗಿದ್ವಿ ನಾವು. ಆಲ್ಮೋಸ್ಟ್ ನಮ್ಮ ಗಣೇಶ ಹುಡುಕಿದ್ವಿ, ಸಿಗಾತಿದ್ದಿಲ್ಲ. ಅಂತೂ ಇಂತೂ ಹೆಂಗೋ ಮಾಡಿ ನಮ್ಮ ಗಣೇಶನ ನಾವು ಕಂಡು ಹಿಡಿದ್ಬಿಟ್ವಿ, ಸಿಗುತ್ತು. ಯಾಕಂದ್ರೆ ಎಲ್ಲರ ಮೇಲೆ ಸ್ಟಿಕ್ಕರ್ ಮೇಲೆ ಹೆಸರು ಹಾಕಿದ್ರು. ಹುಡುಕಿದ್ವಿ, ಕೊಟ್ಟರು. ಈಗೇನಿಲ್ಲ, ಅದಕ್ಕೆ ಉದಿನ ಕಡ್ಡಿ ಬೆಳ್ಕೊಂಡು ನಾನು ಮತ್ತು ನಾಗರಾಜ ಒಂದು ಸ್ವಲ್ಪ ಹೂವಾಗಿ ಮುಡಿಸಿ ಉದಿನ ಕಡ್ಡಿ ಬೆಳಗಿದ್ವಿ. ಮತ್ತು ಪಟಾಕಿ ಹೊಡ್ಸ್ಕೊಂಡು ಹೋದ್ವಿ. ಯಾಕಂತಂದ್ರೆ ಗಣೇಶಿಗೆ ಸೌಂಡ್ ಅಂತೂ ಕಂಪಲ್ಸರಿ. ಇವು ಮುಂದೆ ಹೊಂಟಿದ್ದ ಸಂಬಂಧ ಇಲ್ದರ ಥರ, ಆದರೂ ಕೂಡ ಚೆನ್ನಾಗಿ ಗ್ರ್ಯಾಂಡಾಗಿ ಒಂದು 7-8 ಪಟಾಕಿ ಸರ ಹೊಡ್ಕೊಂಡು ಮನೆ ಕಡೆ ಎಲ್ಲರೂ ಕಾಯಕ್ಕೆ ಕುಂತಿದ್ರು. ಇಲ್ಲೆಲ್ಲ ಫ್ಯಾಮಿಲಿ ಕಾಯಕ್ಕೆ ಕುಂತಿದ್ರು ಗಣೇಶನಿಗೋಸ್ಕರ. ಯಾಕಂದ್ರೆ ಫಸ್ಟ್ ಗೌರಿ ಪೂಜೆ ಆಗಬೇಕು, ಒಳಗಡೆ ಹೋಗಬೇಕು. ಗೌರಿ ಹೋದ ತಕ್ಷಣವೇ ಹಿಂದಿಂದ ಗಣೇಶ ಹೋಗ್ಬೇಕಂತೇಳಿ ಎಲ್ಲ ಅಲ್ಲಿ ಪೂಜೆ ಮಾಡಿದರು. ಮತ್ತು ಫೈನಲಿ ನಾವು ಗಣೇಶನ ಕುಂದ್ರಿಸಿದ್ವಿ ನೋಡ್ರಿ. ಇಲ್ಲಿ ಎಲ್ಲ ಗಣಪತಿ ಕೂಡಿಸಿದ ತಕ್ಷಣ ಮತ್ತು ಹೊಲ ಕಡೆ ಹೋಗಿ 1-2-3 ವಿಡಿಯೋ ಮತ್ತು ಫೋಟೋಗಳನ್ನು ತೊಗೊಂಡು ಹಾಕಿದ್ವಿ. ಅಲ್ಲೇ ಟೈಮ್ ಪಾಸ್ ಚೆನ್ನಾಗಿ ಆಗತ್ತಿತ್ತು, ಒಳ್ಳೆ ವಾತಾವರಣ ಇತ್ತು, ಮಜಾ ಬರೋದಿತ್ತು. ಫುಲ್ ಗ್ರೀನ್. ಈಗ ಮಧ್ಯಾಹ್ನ ಆಗೈತಿ, ಮನೆ ಕಡೆ ಊಟ ಕಾಯಕ್ಕೆ ಕುಂತಿರ್ತೈತಿ. ಹೋಗಿ ಮಸ್ತ್ ಊಟ ಮಾಡ್ಬೇಕು ಈಗ, ಹಬ್ಬದ ಊಟ. ಬಾಯ್.